ಅಂತೂ ಇಂತೂ CSK ಮೇಲೆ ಬೆಂಗಳೂರಲ್ಲಿ RCB ವಿನ್ ಆಯಿತು. ಸ್ಯಾಟರ್ಡೇ ಸ್ಪೆಷಲ್ ಏನಪ್ಪ ಅಂತಂದರೆ RCB ವಿನ್ ಆಗಿತ್ತು. ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಸ್ಯಾಟರ್ಡೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ಎದ್ದಿದ್ದು ಲೇಟಾಗಿದ್ದೆ. ಫಸ್ಟ್ ವಿಸಿಟ್ ಬಂದು ಕಿಚನ್ಗೆ. ನಮ್ಮಮ್ಮ ಆಲ್ರೆಡಿ ಕುಕ್ಕಿಂಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಏನಮ್ಮ ಇವತ್ತು ಬ್ರೇಕ್ಫಾಸ್ಟ್ ಅಂದಿದ್ದಕ್ಕೆ ಹುಳಿ ಅನ್ನ, ನಮ್ಮ ಲೋಕಲ್ ಸ್ಟೈಲಲ್ಲಿ ಹೇಳೋದಾದರೆ ಹುಳಿ ಅನ್ನ ಆ್ಯಂಡ್ ಮೊಸರನ್ನ. ಇಷ್ಟೊತ್ತಿಗಾಗಲೇ ನನ್ನ ಎನರ್ಜಿ ಗರ್ಲ್ ತಮ್ಮ ಕೆಲಸ ಶುರು ಮಾಡ್ಕೊಂಡಿದ್ರು ಕಿಚನಲ್ಲಿ. ಇವ್ರಿಗೆ 3 ಹೊತ್ತು ಕಿಚನಲ್ಲೇ ಕೆಲಸ. ನಮ್ಮಮ್ಮ ಟೀ ಮಾಡಿಟ್ಟಿದ್ರು. ಸ್ವಲ್ಪ ಹುಷಾರಿಲ್ದಿರೋದ್ರಿಂದ ನಾನು ಟೀ ಆ್ಯಂಡ್ ಬಿಸ್ಕೆಟ್ ತಿನ್ನೋಣ, ಸುಸ್ತಾಗ್ತಿತ್ತು ಅಂದ್ಬಿಟ್ಟು ಟೀ ಜೊತೆಗೆ ಬಿಸ್ಕೆಟ್ ಹಚ್ಕೊಂಡು ತಿಂದೆ. ಅಷ್ಟರಲ್ಲಿ ನನ್ನ ಲಿಟಲ್ ಹೆಲ್ಪರು ಆನಿಯನ್ ಕಟ್ ಮಾಡ್ಕೊಳಕ್ಕಂತ ಕೂತಿದ್ರು. ಕಟ್ ಮಾಡುವಂಥ ಟೈಮ್ಗೆ ಅದೆಲ್ಲೋ ಹೋಗಿಸ್ಕೊಳ್ತಾರೋ. ಮತ್ತು ಮದಿಯ ವೀಡಿಯೋ ಮಾಡೋಕ್ಕಾಗಿಲ್ಲ. ಪಾಪ ಸ್ನಾನ ಮಾಡ್ಕೊಂಡು ಬಂದಳು. ಅವಳನ್ನ ಮಲಗಿಸಿ ಬ್ರೇಕ್ಫಾಸ್ಟ್ ಹಾಕ್ಕೊಂಡು ತಿಂದೆ. ನಮ್ಮಮ್ಮ ತುಂಬ ಸೂಪರಾಗಿ ಮಾಡ್ತಾರೆ ಹುಳಿ ಅನ್ನ. ಹುಳಿ ಅನ್ನ ಮೊಸರನ್ನ 2 ಹಾಕ್ಕೊಂಡು ತಿಂಡಿ ತಿನ್ನೋಣ ಅಂತ ಕೂತ್ಕೊಂಡೆ. ನೆಕ್ಸ್ಟ್ ನನ್ನ ಮಗ ಎಲ್ಲೋ 2 ಗರಿ ಎತ್ಕೊಂಡು ಬಂದುಬಿಟ್ಟು ನನಗೆ ವಾಚ್ ಮಾಡಿಕೊಡು ಅಂತ ನಮ್ಮಮ್ಮನ ಬೆನ್ನು ಬಿಡದೆ ಓಡಾಡ್ತಿದ್ದ. ನಾವು ಇದನ್ನೆಲ್ಲ ಚಿಕ್ಕ ವಯಸ್ಸಲ್ಲಿ ಟ್ರೈ ಮಾಡ್ತಿದ್ವಿ. ವಾಚು, ರಿಂಗು ಎಲ್ಲನೂ ಮಾಡ್ಕೊಳ್ತಿದ್ವಿ. ಇವಾಗಿನ ಕಾಲದ ಮಕ್ಳ ಕೈಯಲ್ಲೆಲ್ಲ ಸ್ಮಾರ್ಟ್ ವಾಚ್ ಬಂದಿದ್ರೆ, ನಮ್ಮ ಕೈಯಲ್ಲಿ ಆಗಿನ ಕಾಲದಲ್ಲಿ ಗರಿಯಿಂದ ಮಾಡ್ತಿದ್ದಿದ್ದು ವಾಚೇ ಫುಲ್ ಟ್ರೆಂಡು. ಆ್ಯಂಡ್ ಜೊತೆಗೆ ಬೊಂಬಾಯಿ ಮಿಠಾಯಿ ಮಾಡ್ಕೊಂಡು ಬರ್ತಿದ್ರು. ಅವ್ರ ಕೈಲೂ ಕೂಡ ವಾಚ್ ಮಾಡಿ ಹಾಕಿಸ್ಕೊಳ್ತಿದ್ವಿ. ಸೊ ಫೈನಲಿ ನನ್ನ ಪುಟಾಣಿ ಕಂದ ಇವಾಗ ವಾಚ್ನ ಹಾಕಿಸ್ಕೊಳ್ತಿದ್ದಾನೆ. ಲಾಸ್ಟ್ ಟೈಮ್ ನಮ್ಮ ಅಕ್ಕ ಒಬ್ಬರು ಈ ರೀತಿ ಮಾಡಿಕೊಟ್ಟಿದ್ರು. ಅದನ್ನು ನೋಡ್ಬಿಟ್ಟು ಬಂದು ಇವತ್ತು ಮಾಡಿಕೊಡಿ ಅಂತ ಹಾಕಿಸ್ಕೊಂಡ. ನಂತರ ನಾನು ಇವತ್ತು ನಮ್ಮ ಗಿಡದಲ್ಲಿ ಮಲ್ಲಿಗೆ ಹೋಗ್ಬಿಟ್ಟಿತ್ತು, ಕಿತ್ಕೊಂಡು ಬಂದು ಕಟ್ಬಿಟ್ಟು ನಮ್ಮ ಅಮ್ಮಂಗೆ ಕೊಡೋಣ ಅಂತ ಅಂದ್ಬಿಟ್ಟು ಕಟ್ತಾಯಿದ್ದೆ. ನಮ್ಮ ಅಮ್ಮಂಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಮಲ್ಲಿಗೆ ಹೂವು ಅಂದರೆ ಇಷ್ಟ ಇರುತ್ತೆ. ಇದು 1 ಸುತ್ತಿನ ಮಲ್ಲಿಗೆ ಹೂವು ನಮ್ಮ ಪಾಟಲ್ಲೇ ಬಿಟ್ಟಿದ್ದು. ಕಿತ್ಕೊಂಡು ಕಟ್ತಾಯಿದ್ದೆ. ನಾನು ಹೂವನ್ನು ಕಟ್ಟೋದು ಕಲ್ತಿದ್ದೀನಿ, ರಂಗೋಲಿ ಬಿಡೋದು ಕಲ್ತಿದ್ದೀನಿ. ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ಎಲ್ಲನೂ ಕಲಿಯಬೇಕು ಅಂತ ಹೇಳ್ಕೊಟ್ಟು ಕಲಿಸಿದ್ರು. ಹೂವು ಕಟ್ಟಿ ಈ ರೀತಿ ಇಷ್ಟೇ ಉದ್ದ ಬಿಟ್ಟಿದ್ದು ಹಳ್ಳದ ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನನ್ನ ಚೋಟಾಣಿ ನಿದ್ದೆ ಮಾಡಿ ಎದ್ದು ತಮ್ಮ ಡ್ಯೂಟಿ ಶುರು ಮಾಡಿಕೊಂಡ್ರು. ಇವಳೊಂಥರ ನಮ್ಮ ಮನೇಲಿ ಹೇಳಿದ್ನಲ್ಲ ನೆನ್ನೆ ನಗೆ ಟಾನಿಕ್ ಅಂತ. ಇದು 3 ಹೊತ್ತು ಅಡುಗೆ ಮನೇಲೇ ಇರುತ್ತೆ. ಏನಾದರೂ ಹುಡುಕ್ತಿರುತ್ತೆ, ಇಲ್ಲ ಏನಾದರೂ ತಿನ್ಬೇಕಂತಿರುತ್ತೆ. ಫುಲ್ಲಂತೂ ತಿನ್ನಲ್ಲ. ಇಲ್ಲೇನೋ ಎತ್ಕೊಳ್ಳೋಕೆ ಟ್ರೈ ಮಾಡ್ತಿದ್ಲು. ನಾವು ಏನು ಬೇಡ, ತಿನ್ನಲ್ಲ, ವೇಸ್ಟ್ ಮಾಡಲ್ಲ ಅಂತ ಕೊಟ್ಟಿರಲಿಲ್ಲ. ಆಟೋ ಬಿಡ್ತಿದ್ದಾಳೆ ಇವಾಗ. ಆ ರೀತಿ ಬಿಡಬೇಕು ಅನ್ನೋದು ಗೊತ್ತು. ಇವಳು ಪ್ರಿಮೆಚ್ಯೂರ್ ಬೇಬಿ ಆಗಿರೋದ್ರಿಂದ ಅವಳು ಹುಟ್ಟಿದಾಗ ಏನೂ ಆ್ಯಕ್ಟಿವಿಟೀಸ್ ಇಲ್ಲದಿರೋದ್ರಿಂದ ಇವಾಗ ಅದನ್ನು ನೆನೆಸ್ಕೊಂಡು ತುಂಬಾ ಖುಷಿಯಾಗುತ್ತೆ. ಹೇಗಿದ್ದವಳು ಹೇಗಾದ್ಲು ಅಂತ. ಚಿಪ್ಸ್ ತಿಂದ್ಬಿಟ್ಟು ಖಾರ ಆಗಿ ಹೇಳ್ತಿದ್ದಾಳೆ. ಆಮೇಲೆ ನೀರು ಕೊಟ್ಟೆ. ನನ್ನ ಮಗಳಿಗೆ ನಾವು ಏನೂ ಟಾಯ್ಸ್ ಕೊಡ್ಸಿಲ್ಲ ನೋಡಿ. ಅದಕ್ಕೋಸ್ಕರ ಕಿಚನ್ನಿಗೆ ಬಂದು ಮಿಕ್ಸಿ ಜಾರ್ಗಳನ್ನ ತಗೊಂಡು ಆಟ ಆಡ್ತಿದ್ದಾಳೆ. ಪಾಪ ಅಲ್ವಾ. ಎಷ್ಟು ಆಟ ಸಾಮಾನಿದ್ರು ಈ ಮಕ್ಳುಗಳೇ ಹಿಂಗೆ ಅನಿಸುತ್ತೆ. ಅಡುಗೆ ಮನೆಗೆ ಬಂದು ಅಡುಗೆ ಮನೆ ಸಾಮಾನುಗಳು ಅಥವಾ ಬೇರೆ ಸಾಮಾನುಗಳನ್ನ ಎತ್ಕೊಂಡು ಆಟ ಆಡೋದು ಮಾತ್ರ ಬಿಡಲ್ಲ ಅನಿಸುತ್ತೆ. ಇನ್ನು ಸಮ್ಮರ್ ಡೇಸ್ ಹಾಲಿಡೇಸ್ ಆಗಿರೋದ್ರಿಂದ ಇವರು ಆಟ ಆಡೋಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ತಿರ್ಬೇಕಲ್ಲ. ಅದಕ್ಕೆ ಮನೆ ಮುಂದೆ ಸೀರೆ ಕಟ್ತಿದ್ವಿ ಜೋಗಾಲಿ ಆಡೋಕ್ಕೆ. ನೋಡಿ ಈ ರೀತಿಯೂ ಕೂತ್ಕೋತಾರೆ. ನಿಮ್ಮ ಮನೇಲಿ ಹಿಂಗೇನಾ? ನಮ್ಮ ಅಮ್ಮನ ಮೇಲೆ ಯಾವ ರೀತಿ ಕೂತ್ಕೊಂಡಿದ್ದಾಳೆ ನೋಡಿ. ಇವರು ನಮ್ಮವ್ವ ನನ್ನ ಮಗನಿಗೆ ಊಟ ಮಾಡಿಸ್ತಿದ್ದಾರೆ. ಏನೇ ಹೇಳಿ ಅವನ ಕೈ ತುತ್ತು ತಿನ್ನೋದಕ್ಕೆ ಒಂದು ರೀತಿ ಚೆಂದ ಅಲ್ವಾ. ಎಲ್ಲಿಂದ ಸ್ವಲ್ಪ ಆಚೆ ಬಂದಿದ್ದೆ. ಮತ್ತೆ ಬರೋಷ್ಟರೊಳಗೆ ಇವನು ನೋಡಿ, ಇವನು ನಮ್ಮ ಅಪ್ಪನ ದತ್ತು ಪುತ್ರ ಅಂತಲೇ ಹೇಳ್ಬೋದು. ನಮ್ಮ ಅಪ್ಪನ ಅಮ್ಮನ ಹೆಸರನ್ನೇ ಇವನು ಟ್ಯಾಟೋ ಹಾಕ್ಸ್ಕೊಂಡಿದ್ದಾನೆ. ಒಂದು ಕೈಯಲ್ಲಿ ನಮ್ಮ ಅಪ್ಪ ಅಮ್ಮನ ಹೆಸರು, ಇನ್ನೊಂದು ಕೈಯಲ್ಲಿ ಅವರ ಅಪ್ಪ ಅಮ್ಮನ ಹೆಸರು ಹಾಕ್ಸ್ಕೊಂಡಿದ್ದಾನೆ. ಹಂಗೆ ನೋಡಿದ್ರೆ ನಿಜವಾಗ್ಲೂ ನಮ್ಮ ಅಪ್ಪನ ದತ್ತು ಪುತ್ರನೇ ಇವನು. ಅವ್ನು ಹೇಳ್ಕೊಳ್ಳೋದು ಹಾಗೆ. ಹಳೆ ಮನೆ ಹತ್ರ ಹೋದೆ ಇವತ್ತು. 2-3 ಡೇಸಿಂದ ಹೋಗಿರಲಿಲ್ಲ. ಇಲ್ಲಿ ನನ್ನ ತಮ್ಮ ಹಾಲು ಕರಿತಾ ಇದ್ದ. ನಮ್ಮಪ್ಪ ಕೂತಿದ್ರು. ಒಂಥರ ಈ ಎನ್ವೈರ್ನಮೆಂಟ್ ನಂಗೆ ತುಂಬಾ ಖುಷಿ ಕೊಡುತ್ತೆ. ಈ ಕಡೆ ನನ್ನ ಚೋಟ ಆಟ ಆಡ್ತಾಯಿದ್ಲು. ಇಲ್ಲ ಆದಮೇಲೆ ನನ್ನ ಮಗನಿಗೇನೋ ಬೈದಿದ್ದೆ ಅಂತ ಮುಖ ಗಂಟಿಟ್ಕೊಂಡು ಕೂತಿದ್ದಾನೆ. ಇವ್ರು ಏನೇನೋ ಸ್ಲಿಪ್ಪರಲ್ಲಿರೋದನ್ನ ಕಿತ್ಕೊಂಡು ಏನೋ ಒಂದು ಕಿತಾಪತಿ ಮಾಡ್ತಿರುತ್ತೆ ನನ್ನ ಕಂದ. ಸುಮ್ಮನೆ ಒಂದು ಇರಲ್ಲ ಇದು. ನಾನು ಹೊರಟೋದೆ. ಆಮೇಲೆ ಮನೆಗೆ ಬಂದ್ವಿ.
ಬೆಳಿಗ್ಗೆ ಕಷ್ಟಪಟ್ಟು ಕುತ್ಕೊಂಡು ಕಟ್ಟಿದ ಹೂವನ್ನು ಯಾವ ಸ್ಥಿತಿ ಮಾಡ್ತಿದ್ದಾಳೆ ನೋಡಿ. ಇದನ್ನು ಯೂಟ್ಯೂಬಲ್ಲಿ ಶಾರ್ಟ್ಸಾಗಿ ಅಪ್ಲೋಡ್ ಮಾಡೋದಕ್ಕೆ 2000 ವ್ಯೂಸ್ ಬಂದಿದೆ. ಆ ಹೂವಿನ ಕತೆ ಏನಾಗಿದೆ ಅಂತ ನೀವೇ ನೋಡಿ. 1 ಸೆಕೆಂಡ್ ಈ ಕಡೆ ತಿರ್ಗೋಷ್ಟೊಳಗೆ ಆ ಹೂವೆಲ್ಲ ಚಲಾಪಿಲಿ ಆಗಿತ್ತು. ನಮ್ಮಮ್ಮ ಏನು ಅಂತ ನೋಡೋಷ್ಟೊಳಗೆ ಹೂವೆಲ್ಲ ನೆಲದ ಪಾಲಾಗಿತ್ತು. ಅದನ್ನು ಕೈಯಿಂದ ಕಿತ್ಕೊಳ್ಳೋಕೆ ಹೋದ್ರೂ ಕೊಡ್ತಿಲ್ಲ. ಒಳಗೆ ಬೋರ್ ಆಯ್ತಿತ್ತು ಅಂತ ಆಚೆ ಬಂದ್ವಿ. ಆಚೆ ಕೂಡ ಫುಲ್ ಬೋರ್ ಆಯ್ತಿತ್ತು ಅಂತ ಮತ್ತೆ ಒಳಗೆ ಹೋದ್ವಿ. ಇದಾದಮೇಲೆ ಇಬ್ರಿಗೂ ಆಟ ಸಾಮಾನು ಕೊಟ್ವಿ ಆಟ ಆಡಲಿ ಅಂತ. ಎಷ್ಟೊತ್ತು? ಒಂದು 10 ನಿಮಿಷ ಅಷ್ಟೇ ಇವ್ರದ್ದು ಆಟ ಏನಿದ್ರು. ನೆಕ್ಸ್ಟ್ ಇವೆಲ್ಲ ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ತವೆ. ಇವತ್ತು ಫ್ರೆಂಚ್ ಫ್ರೈಸ್ ಆರ್ಡ್ರ್ ಮಾಡಿದ್ವಿ. ನನ್ನ ಮಗನಿಗೆ ನನ್ನ ಮಗಳಿಗೆ ಎಲ್ರಿಗೂ ಫೇವ್ರೇಟು. ಸೊ ಇಬ್ಬರು ಎಕ್ಸೈಟ್ಮೆಂಟಲ್ಲಿ ಓಪನ್ ಮಾಡ್ತಾ ಇದ್ದಾರೆ. ಇಬ್ಬರು ಖುಷಿಯಾಗಿ ತಿಂದರು. ಈ ಚೋಟಾಣಿಗಂತೂ ಫ್ರೆಂಚ್ ಫ್ರೈಸ್ ಭಾರಿ ಫೇವ್ರೇಟಪ್ಪ. ಇಲ್ಲಿ ಅಣ್ಣನ ಜೊತೆ ಆಟ ಆಡ್ತಿದ್ದಾಳೆ. ಇವ್ರ ಆಟಗಳು ನೋಡೋಕೆ ಒಂಥರ ಚೆಂದ. ಒಂದೊಂದ್ಸಲಿ ಕಿತ್ತಾಡ್ತಾರೆ, ಒಂದೊಂದ್ಸಲಿ ಈ ರೀತಿ ಖುಷಿಯಾಗಿ ಆಟ ಆಡ್ತಿದ್ದಾರೆ. ಮೋಟಣ್ಣ ಮೋಟಂಗಿ ತಲೆಗೆಲ್ಲ ಹೊಡೆದ್ಬಿಟ್ಟೆ ಖುಷಿ ಇರುಚಿನು. ಇವತ್ತು RCB CSK ಮ್ಯಾಚು. RCB ಗೆಲ್ಲಪ್ಪ ಅಂತಲೇ ಆಸೆ. ಇವತ್ತು ಬಹಳ ಅಪರೂಪದ ದೃಶ್ಯ. ಮಾವ ಮತ್ತು ಅಳಿಮಯ್ಯ ಇಬ್ಬರು ಲೂಡೋ ಆಡ್ತಿದ್ದಾರೆ. ಏನು ಕದನ ಆಗುತ್ತೋ. ಇದಾದಮೇಲೆ ನನ್ನ ಮುದ್ದು ಕಂದ ಮಲ್ಕೊಂಡ್ಲು. ನಾವು ಮ್ಯಾಚ್ ನೋಡ್ತಾ ಇದ್ವಿ. ಗೆಲ್ಲುತ್ತೋ ಸೋಲುತ್ತೋ ನೋಡೋಣ, ಲೆಟ್ಸ್ ಸಿ. ನಾನು ಊಟ ಗೀಟ ಮಾಡಿ 2 ಡೇಸಿಂದ ಐಸ್ ಕ್ರೀಮ್ ತಿಂದಿರಲಿಲ್ಲ. ಐಸ್ ಕ್ರೀಮ್ ತಿನ್ನೋಣ ಅಂತ ನನ್ನ ಮಗ ತರಿಸ್ಕೊಂಡಿದ್ದ ಐಸ್ ಕ್ರೀಮ್ನ ನಾನು ನಿಸ್ಕೊಂಡು ತಿಂತಾಯಿದ್ದೆ. ಇವತ್ತು ಮೊದಲೇ RCB CSK ಮ್ಯಾಚ್ ನಡೀತಾ ಇತ್ತು. ಇಷ್ಟು ದಿನ ಫುಲ್ ಮ್ಯಾಚ್ ನೋಡೋ ಪ್ರಯತ್ನ ಮಾಡಿರಲಿಲ್ಲ. ಇವತ್ತು ನೋಡೋಣ ಕ್ರೂಷಿಯಲ್ ಮ್ಯಾಚ್ ಏನಾಗುತ್ತೋ ಅಂತ ನೋಡೋಕೆ ಕೂತ್ಕೊಂಡೇ ಬಿಟ್ಟೆ. ಸೀರಿಯಸ್ಲಿ ಇಂಥ ಮ್ಯಾಚು ಈ ಥರ ಟೆನ್ಷನ್ ಕೊಟ್ಟು ಸೋತೆ ಹೋದ್ರು ಅಂತ ಕೈ ಚೆಲ್ಲಿ ಅಳೋದೊಂದು ಬಾಕಿ ಇತ್ತು. ಅಷ್ಟರಲ್ಲಿ ಫೈನಲಿ 2-ರಿಂದ RCB ಗೆದ್ದರು. ವಾಟ್ ಅ ಮ್ಯಾಚ್. ಇವತ್ತಿನ ಖುಷಿ ಮೂಮೆಂಟ್ RCB ಗೆದ್ದಿದ್ದು. ಇದಾಗಿತ್ತು ಇವತ್ತಿನ ವ್ಲಾಗ್. RCB ಗೆದ್ದಿದ್ದ ಖುಷಿಯಲ್ಲಿ ಬಾಯ್ ಹೇಳ್ತಾ ಇದ್ದೀನಿ. ಮತ್ತೆ ಸಿಗೋಣ.